ಇದು ಮಟನ್ ಗಡಿಗೆ, ಚಿಕನ್ ಗಡಿಗೆ. ಏಯ್ ಹೋಗತ್ತಾಗೆ ಬರಲ್ಲ. ವಿಡಿಯೋ ನಮಸ್ಕಾರ, ಶೇರ್ ಮಾಡೋರ್ಗೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಉಳ್ಳಾಳು ಉಪನಗರ ಹತ್ರ ಇರೋ ಹೋಟೆಲ್ ನಮಸ್ತೆ ಬೆಂಗಳೂರಿಗೆ ಬಂದಿದ್ದೀನಿ. ಈ ಹೋಟ್ಲು ರೀಸೆಂಟಾಗಿ ಶುರು ಮಾಡೋದ್ರಂತೆ. ಇಲ್ಲೊಂದು ಐಟಮು ತುಂಬಾ ಫೇಮಸ್ ಆಗಿದೆ. ಯಾವುದು ಅಂತಂದರೆ ಮಡಿಕೆ ಒಳಗಡೆ ಮಟನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು, ಹಾಗೆ ಚಿಕನ್ ಸಾಂಬಾರನ್ನ ಹಾಕಿ ಕೊಡ್ತಾರಂತೆ. ನನಗೆ ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನೋದಕ್ಕೆ ನಾನು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಮುದ್ದೆ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತಂತೆ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಏನು ಸಿಗುತ್ತೆ ಅಂತ ಅದನ್ನು ಕೂಡ ನಿಮಗೆ ಕೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗೋಗಿ ಎಲ್ಲರನ್ನೂ ಮಾತಾಡಿಸಿ ಹಂಗೆ ಐಟಮ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಆನಂದ್ ಸರ್. ಹೋಟೆಲ್ ನಮಸ್ತೆ ಬೆಂಗಳೂರು ಹೌದು ಸರ್. ಶುರು ಮಾಡಿದ್ದು ಯಾವಾಗ ಸರ್? ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದು. ಡಿಸೆಂಬರಿಂದ ಶುರು ಮಾಡಿದ್ದು. ಬೋರ್ಡ್ ನೋಡಿದೆ, ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಅಂತ. ಇಲ್ಲಿ ಏನು ಫೇಮಸ್ಸು ಸರ್? ನಮ್ಮಲ್ಲಿ ನಾಟಿ ಕೋಳಿ, ಗಡಿಗೆ ನಾಟಿ ಕೋಳಿ, ಮಟನ್ ಸಾಂಬಾರು ಪಕ್ಕ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇದ್ದೀವಿ ಸರ್. ಏನದು ಮನೆ ರೆಸಿಪಿಲಿ ಮನೇಲಿ ಎಲ್ಲ ಪೌಡರ್ ರೆಡಿ ಮಾಡ್ಕೊಂಡು ನಾವು ಒಂದು ಮನೆ ಹಳ್ಳಿ ಒಳಗೆ ಯಾವ ಥರ ಒಂದು ಟೇಸ್ಟ್ ಇರ್ತಲ್ಲ ಅದನ್ನ ಈ ಭೋಜನ ಪ್ರಿಯರಿಗೆ ಉಣಬಡಿಸ್ಬೇಕಂತ ನಮ್ಮ ಉದ್ದೇಶ ಸರ್. ಏನದು ಗಡಿಗೆ ಮಟನ್ ಸಾಂಬಾರು, ಗಡಿಗೆ ನಾಟಿ ಸ್ಟೈಲು ಅದೇ ಸಾಂಬಾರು ಸರ್? ನಾವು ಗಡಿಗೆಲೆ ಎಲ್ಲ ಅದನ್ನ ಮಾಡಿ ಒಂದು ಬಿಸಿ ಬಿಸಿ ಏನು ಇದು ಬರ್ತಾ ಇರ್ತಲ್ಲ ಅವಾಗ ಅದನ್ನ ಕಸ್ಟಮರ್ಗೆ ಬಿಸಿ ಬಿಸಿ ಕೊಡೋಣ ಅಂತ. ಹೌದು ಹೌದು ಸರ್. ಏನು ಅಲ್ಲ, ಏನಕ್ಕೆ ಈ ಥರ ಕೊಡಬೇಕು ಅಂತ ಏನು ಸ್ಪೆಷಲ್ ಅದರಲ್ಲಿ? ಸರ್ ನಾವು ಹಳ್ಳಿ ಒಂದು ಸೊಗಡು ಏನು ಮರಿ ಆಗ್ತಾ ಇದೆಯಲ್ಲ ಅದನ್ನ ವಾಪಸ್ ಪುನರುತ್ಪಾದನೆ ಮಾಡ್ಬೇಕಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಕಾಂಬೋನ ನೋಡಿದೆ? ಕಾಂಬೋ ಸರ್, ಚಿಕನ್ ಕಾಂಬೋ ಅಂತಂದು ಇದೆ, ಒಂದು ಬಿರಿಯಾನಿ ಕಾಂಬೋ ಅಂತಿದೆ. ಚಿಕನ್ ಕಾಂಬೋ ಬಂದ್ಬಿಟ್ಟು 399. ಅದರಲ್ಲಿ ನಿಮಗೆ ಒಂದು ಬಿರಿಯಾನಿ, ಒಂದು ಚಪಾತಿ ಅಥವಾ ಮುದ್ದೆ, ಒಂದು ವೈಟ್ ರೈಸ್, 3 ಪೀಸ್ ಲಾಲಿಪಾಪ್, 2 ಪೀಸ್ ಚಿಕನ್ ಚಾಪ್ಸು, 2 ಪೀಸ್ ನಾಟಿ ಕೋಳಿ, ಮತ್ತು ಬಾಯ್ಲ್ಡ್ ಎಗ್, ರಸಮ್ಮು ಇದೆಲ್ಲ ಬರುತ್ತೆ ಸರ್ 399 ರುಪೀಸಲ್ಲಿ. ಬಕೆಟ್ ಬಿರಿಯಾನಿ ಅಂತ ನೋಡಿದೆ? ಬಕೆಟ್ ಬಿರಿಯಾನಿ ಸರ್. ಬಕೆಟ್ ಬಿರಿಯಾನಿಲಿ 2 ಇದಾವೆ. ಒಂದು 1 kg ಬರುತ್ತೆ, ಇನ್ನೊಂದು ½ kg ಅಂತ ಬರುತ್ತೆ ಸರ್. 1 kg ಬಂದು 399, ½ kg ಬಂದು 199 ಸರ್. ಚಿಕನ್ ಸರ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇಲ್ಲ. ಇಲ್ಲ ಓಕೆ. ನಾನು ಟ್ರೈ ಮಾಡಬೇಕು ಅಂದರೆ ಯಾವ್ದನ್ನು ಟ್ರೈ ಮಾಡಲಿ ಸರ್? ನೀವು ಬೆಸ್ಟ್ ಅಂದರೆ ನಮ್ಮಲ್ಲಿ ಮುದ್ದೆ, ನಾಟಿ ಕೋಳಿ ಸಾಂಬಾರು, ಗಡಿಗೆ ನಾಟಿ ಕೋಳಿ ಸಾಂಬಾರು ಟ್ರೈ ಮಾಡ್ಬೋದು ಸರ್. ನೀವು ತುಂಬ ಇಷ್ಟಪಡ್ತೀರಾ. ಟ್ರೈ ಮಾಡೋಣ ಸರ್. ಸರಿ ಬನ್ನಿ ಸರ್. ಓಕೆ, ಥ್ಯಾಂಕ್ಸ್. ಬನ್ನಿ ಸರ್. ಈ ಹೋಟ್ಲು ಸ್ಪೆಷಲ್ ಆದ 399 ರೂಪಾಯಿ ಕಾಂಬೋನ ತೊಗೊಂಡಿದ್ದೀನಿ. ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ಬಿರಿಯಾನಿ, ಮುದ್ದೆ, ನಾಟಿ ಕೋಳಿ ಸಾಂಬಾರು, ಮತ್ತು ಚಿಕನ್ ಚಾಪ್ಸು, ಲಾಲಿಪಪ್ಪು, ರೈಸು, ಮೊಟ್ಟೆ, ಮತ್ತು ಗ್ರೇವಿ ಮತ್ತು ರೈತ ಇಷ್ಟು ಕೂಡ ಕೊಡ್ತಾರೆ. ಇಷ್ಟು ಸೇರಿಸಿ 399 ರೂಪಾಯಿ. ಫಸ್ಟ್ ನಾನು ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರನ್ನ ಟ್ರೈ ಮಾಡ್ತಾರೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಮುದ್ದೆ ಸಾಫ್ಟ್ ಆಗಿದೆ. ಇವ್ರದ್ದು ಓನ್ ಮಸಾಲ. ಮಸಾಲೆ ಫ್ಲೇವರ್ ಚೆನ್ನಾಗೈತೆ, ಸ್ವಲ್ಪ ಸ್ಪೈಸಿ ಕಡಿಮೆ, ಟೇಸ್ಟ್ ಚೆನ್ನಾಗಿದೆ. ಮಾಂಸ ಅಚ್ಚಕಟ್ಟಾಗಿ ಬಂದಿದೆ. ನಾಟಿ ಕೋಳಿ ಸಾಂಬಾರು ಮಸಾಲೆ ಸಕ್ಕತ್ತಾಗಿದೆ. ಸ್ವಲ್ಪ ಸ್ಪೈಸಿ ಏನಾದ್ರು ಇದ್ಬಿಟ್ರೆ ಸಕ್ಕತ್ತಾಗಿರ್ತಿತ್ತು. ನೆಕ್ಸ್ಟು ಬಿರಿಯಾನಿ ಟ್ರೈ ಮಾಡ್ತೀನಿ. ಬಿರಿಯಾನಿನ ಎಲೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದ್ರದೊಟ್ಟಿಗೆ ಚಾಪ್ಸ್ ಗ್ರೇವಿ ಹಾಕ್ಕೊಂಡು ಹಂಗೆ ಒಂಚೂರು ಪೀಸ್ನ ಮುರ್ಕೊಂಡು ತಿನ್ನೋಣ. ಚೂರು ಮುರ್ಕೊಂಡು ಚೆನ್ನಾಗಿದೆ. ಮೈಲ್ಡಾಗೆ ಇದರಲ್ಲೂ ಅಷ್ಟೇ ಮಸಾಲೆ ಎಲ್ಲ ಚೆನ್ನಾಗಿದೆ. ಟೇಸ್ಟು ಮೈಲ್ಡಾಗೈತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿದೆ. ನಾಲ್ಗೆಗೆ ಭಾರ ಅನ್ಸಲ್ಲ. ಸ್ವಲ್ಪ ದಪ್ಪ ಹಾಕಿ ಆರಾಮಾಗಿ ತಿನ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಆರಾಮಾಗಿ ತಿನ್ಬೋದು. ಖಾರ ಎಲ್ಲ ಇಲ್ಲ, ಮೈಲ್ಡಾಗಿದೆ.
ಟೇಸ್ಟು ಅಷ್ಟೇ ಫ್ಲೇವರ್ಫುಲ್ಲಾಗೆ ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು. ಇವಾಗ ಕಾಂಬೋ ಆಯಿತು. ನೆಕ್ಸ್ಟ್ ನಿಮಗೆ ಗಡ್ಗೆ ಮಟನ್ ಸಾಂಬಾರು ಹಾಗೆ ಗಡ್ಗೆ ನಾಟಿ ಸ್ಟೈಲ್ನ ತೋರಿಸ್ತೀನಿ. ಇದನ್ನು ಖಾಲಿ ಮಾಡಿಬಿಡ್ತೀನಿ. ಈ ಹೋಟ್ಲು ಸ್ಪೆಷಲ್ ಆಗಿರೋ ಮಟನ್ ಗಡ್ಗೆ ಹಾಗೂ ಚಿಕನ್ ಗಡ್ಗೆನ ಎರಡು ಕೂಡ ತರಿಸ್ಕೊಂಡಿದ್ದೀನಿ. ನಾನು ಟೇಸ್ಟ್ ಮಾಡೋದೊಂದೇ ಬಾಕಿ. ಸಿಂಪಲ್ ಸಾಂಬಾರೇ ಇದು. ಟೇಸ್ಟ್ ವಿಚಾರಕ್ಕೆ ಹೋದರೆ ಲಿಟ್ರಲಿ ಮನೇಲಿ ಮಾಡ್ದಂಗೆ ಐತೆ. ಪೀಸಸ್ ಅಂತೂ ಅಚ್ಚ ಕಡೆ ಬಂದಿದೆ. ಇನ್ನು ಚಿಕನ್ ವಿಷಯಕ್ಕೆ ಹೋದರೆ ಇದು ಚೆನ್ನಾಗಿದೆ. ಇದಕ್ಕಿಂತ ಮಟನ್ ಸಕ್ಕತ್ತಾಗಿದೆ. ನಮ್ಮದು ಚಿಕನ್ ಹೋಲಿಸ್ಕೊಂಡ್ರೆ ಮಟನ್ ಬೇರೆ ಲೆವೆಲಲ್ಲಿದೆ. ಲಿಟ್ರಲಿ ಮನೇಲಿ ಮಾಡ್ದಂಗೆ ಐತೆ, ಫ್ಲೇವರ್ಫುಲ್ಲಾಗಿ. ಸ್ಪೈಸಿ ಸ್ವಲ್ಪ ಕಡಿಮೆನೇ, ಬಟ್ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆ ತಿನ್ನೋದು ಚೆನ್ನಾಗಿದೆ. ಇದಾದಮೇಲೆ ಇವ್ರ ಹತ್ರ ಚಿಕನ್ ಬಿರಿಯಾನಿ ಕೆ ಜಿ ಗಟ್ಟಲೆ ಸಿಗುತ್ತೆ, ಹಾಫ್ ಕೆ ಜಿ ಮತ್ತು 1 kg ಎರಡು ಕೂಡ ಸಿಗುತ್ತೆ. ಅದು ಕೂಡ ನೆಕ್ಸ್ಟ್ ತೋರಿಸ್ತೀನಿ. ಇದನ್ನು ಮುಗಿಸ್ಬಿಟ್ಟು ಬರ್ತೀನಿ, ಖಾಲಿ ಮಾಡ್ಕೊಬೋದು. ಮಟನ್ ಗಡ್ಗೆ ಹಾಗೆ ಚಿಕನ್ ಗಡಿನ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು, ಖಾಲಿ ಮಾಡಿದ್ದಾಯಿತು. ಅದರಲ್ಲಿ ಮಟನ್ ಗಡ್ಗೆ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಹಾಗೆ ಇವ್ರ ಹತ್ರ ಚಿಕನ್ ಬಿರಿಯಾನಿ 1 kg ಮತ್ತು ಹಾಫ್ ಕೆ ಜಿ ಎರಡು ಕೂಡ ಸಿಗುತ್ತೆ. ಚಿಕನ್ ಬಿರಿಯಾನಿ 1 kg ಬಂದು 399 ರೂಪಾಯಿ, ಹಾಫ್ ಕೆ ಜಿ ಬಂದು 199 ರೂಪಾಯಿ. 1 kg ಕಣ್ಣು ಮುಚ್ಕೊಂಡು 4 ಜನ ತಿನ್ಬೋದು. ಇದು 2ರಿಂದ 3 ಜನ ಕಣ್ಣು ಮುಚ್ಕೊಂಡು ತಿನ್ಬೋದು. ಪೀಸಸ್ ಎಷ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಈ ಕಡೆ ಬಂದಾಗ ಮಿಸ್ ಮಾಡಿದೆ ಮಟನ್ ಗಡಿನಂತೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಪಾರ್ಸಲ್ ತೊಗೊಂಡೋಗಿದ್ರೆ ಬಿರಿಯಾನಿನ ಆರಾಮಾಗಿ 1 kg ತೊಗೊಂಡೋಗಿ, ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ, ಕಡಿಮೆ ಇದ್ದರೆ ಹಾಫ್ kg ತೊಗೊಂಡೋಗಿ. ಇಲ್ಲಿ ಐಟಮ್ಗಳು ಯಾವ್ದಾದ್ರು ಸಿಗುತ್ತೆ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಪರಿಚಯ ಕೂಡ ಮಾಡಿಕೊಟ್ಟೆ. ಹಂಗೆ ಅವ್ರನ್ನೂ ಕೂಡ ಮಾತಾಡಿಸ್ತೆ. ನನಗಂತೂ ಗಡ್ಗೆ ಮಟನ್ ಸಖತ್ ಇಷ್ಟ ಆಯಿತು. ನೀವು ಕೂಡ ಇಲ್ಲಿ ಬಂದಾಗ ಗಡ್ಗೆ ಮಟನ್ನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗೋದಂತ ಗ್ಯಾರಂಟಿ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಇಷ್ಟ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಂಡಾಡಿಗಳನ್ನ ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಬೆಲ್ ಬಟನ್ನ ಹೊಡೆದ್ಬಿಡಿ. ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ಬಂದ್ಬಿಡಿ. ಮುಂದಿನ ವಿಡಿಯೋ ಸಿಗೋಣ. ಟಾಟಾ, ಬೈ ಬೈ.